ಏನ ಕೈ ಇಲ್ಲ ಇದು ಅಷ್ಟೇ ಹಂಗಾದ್ರೆ ರುಬ್ಬದೇ ರುಬ್ಲ ಅಣ್ಣ ಬಂದ ಅಣ್ಣ ಬಂದ ಕೇಳು ಅದನ್ನೇ ಹೇಳ್ತಿರೋದು. ಸಾಕಾಗಿ ಅಲ್ಲ ಅವನಿಗೆ ಕೊಡುದು ನನ್ಗೆ ಕೊಡುವೆ. ನೋಡ್ತಿರ್ಬೋದು ಕ್ರೌಡ್ ಎಷ್ಟಿದೆ ಅಂತ. ಬ್ರೌನಿ ಮರ್ಯಾದೆ ಮಾಡ್ತಾರ ನೋಡಿದ್ರೆ ನಾನ್ ಯಾಕೋ ತಗ್ಲಾಕಂಗ್ ಕಾಣ್ತಾ ಇದ್ದೀರಾ. ನಮ್ ತಮ್ಮಂಗೆ ಎಷ್ಟಪ್ಪ ದುಡ್ಡು ಕೊಟ್ಟಿದ್ದೆ? ನಂಗ್ ಕರಿ ಕೇಳ ಅವನೇ ಹೇಳಿರೋದು. ಏನಂತ ಕರಿ ಕೇಳು ಅದನ್ನೇ ಹೇಳ್ತಿರೋದು. ಎಲ್ಲಾರು ನನ್ನ ನಿಂಗ್ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಾ ಇದ್ಲು. ಟೆನ್ಷನ್ ಅಲ್ಲ, ಅವ್ನು ಕೊಟ್ಟಿದ್ದಾನು ಇಲ್ಲ ಅಂದ್ರೆ ಅವನೇ ಕೇಳು ಯಾರು ಕೊಟ್ಟರು ಏನು ಇಷ್ಟ ಅಂತ. ಅವ್ನು ಕೇಳಿದ್ರೆ ಅವ್ನು ನಿನ್ನ ಹೆಸರು ಹೇಳ್ತಾವನೆ, ನಿನ್ ಕೇಳಿದ್ರೆ ಅವ್ನ ಹೆಸರು ಹೇಳ್ತಾ ಇಲ್ಲ, ನಿನ್ನ ನಂಗೆ ಕೊಟ್ಟಿಲ್ಲ ಅಂತ್ಯ. ಮತ್ತೆ ಅವ್ನ ಬ್ಯಾಗಲ್ಲಿ ಹೆಂಗ್ ದುಡ್ಡು ಬಂದ ಅವ್ನು ಕೇಳಲಿಕ್ಕೆ ಮೊನ್ನೆ ಪ್ರಸನ್ನ ಬಂದ ಕಾಲೇಜ್ ಹತ್ರ ಕರ್ಕೊಬರಕ್ಕೆ ಬಂದಿತ್ತು, ಅವಾಗ ಕೊಡ್ತು ಹಿಡ್ಕೊಂಡಿರು ಈಸ್ಕೊಂತೀನಿ ಅಂತ ಅವನಂತವನೆ. ಅವ್ನು ಅಲ್ಲೇ ಕೇಳು, ಅಲ್ಲೇ ಕೂತ್ಕೊಂಡು ಕೇಳಿ ಅವ್ನ ಕೇಳೇ ಮಾತಾಡ್ಸು. ಇಲ್ಲ ಅವ್ನ ಕಡೆಯಿಂದ ಇಲ್ಲ ಅನ್ಸು ಸುಮ್ಮನೆ ಆಯ್ತಾರ ಅಷ್ಟೇ. ಅಪ್ಪ ತಂದೆ ಮಾತಾಡಲು ಎಲ್ಲ ನನ್ನ ಸೇರ್ಕೊಂಡು ಇದ್ ಮಾಡ್ತಾವ್ರಲ್ಲೋ, ಟೆನ್ಷನ್ ಆಗ್ತಾ ಇದ್ಲೋ ನನ್ಗ್ಲೋ. ದೋಸ್ತು ನೀನ್ ಅವಾಗ್ಲೇ ಏನಂದ ಸುಲು, ಅವೆಲ್ಲ ನಿನ್ ಬ್ಯಾಗಲ್ಲಿ ನಾವು ಪ್ರ್ಯಾಂಕ್ ಮಾಡಕ್ ಹೋದಾಗ ನಿನ್ ಬ್ಯಾಗಲ್ಲಿ ದುಡ್ಡು ಸಿಕ್ತಾಗ ಏನಂದ ಹೇಳಿ ನೀನು? ಲವ್ ನೀನ್ ಅವಾಗಲೇ ನಾನು ಪ್ರ್ಯಾಂಕ್ ಮಾಡಕ್ತಾನೆ ಹೋದೆ ನಿನ್ಗೆ ಫಸ್ಟ್ ನಾನು ದುಡ್ಡು ಕೇಳಲ್ಲ, ನಿನ್ ದುಡ್ಡಲ್ಲಿ ಸಿಕ್ತು ಅಂತ ಹೇಳು. ಬ್ಲೂ ಅವಳೆ ಆಂಟಿ ಸುಮ್ಮನೆ ಕಿಚ್ಚಾತೆ ಕಚ್ತಾಳೆ. ನೀನ್ ಹೇಳಿ ಏನಂದ ಹೇಳು. ಅವ್ನ್ ನಾನ್ ಹೆಂಗೋ ಅವನ ಫೋರ್ಸ್ಫುಲಿ ಹೇಳ್ಸ್ಲಿಲ್ಲ. ನೀನೇನ್ ಅನ್ಬೇಕು ಮತ್ತೆ ನೀನೇನ ನಿಲ್ಲೋ ಫೋರ್ಸ್ಫುಲಿ ಹೇಳ್ಸಲ್ಲ ಅಂತ. ಪ್ರಶಾಂತ್ ನಮ್ಮ ಅಪ್ಪ ಬರ್ತಿದ್ದಾರೆ ಇವಾಗ, ಇದಾಗಿಲ್ಲ ಅಂದ್ರೆ ಅವ್ರ ಮುಂದೆನೂ ನಡೆಯುತ್ತಿದ್ದು. ಅವ್ನ ಬ್ಯಾಗ್ 500,000 ಅಂತ ತಲೆ ಕೆಡ್ಸ್ಕೊತಿಲ್ಲ. ಸೋನುದ್ದೇನ ಇಸ್ಕೊಂಡ್ಲಿ ಅಮೌಂಟ್ ಇಸ್ಕೊಂಡು ಅನ್ಬೋದು. 10,000 ಅಮೌಂಟ್ ಆಗಿರೋಕ್ಕೆ ಕೇಳ್ತಾರೆ. ಟೆನ್ಷನ್ ಐಸಿದ್ರು ಕರೆಕ್ಟ್ ಆಗಿ ಅವ್ನು ಕೊಟ್ಟಿಲ್ಲ. ಅಲ್ಲ ಅವನಿಗೆ ಕೊಡುದು ನನ್ಗೆ ಕೊಡುವೆ. ಅಮ್ಮ ನಿಂಗೆ ಈ ಟೈಮಲ್ಲಿ ತಮಾಷೆ ಇಲ್ಲಮ್ಮ. ಅವನು ಆಡೋದಕ್ಕೆ ನಂಗೆ ತಮಾಷೆ. ಹೇಳ ಸುದ್ದಿ ಕರೆಕ್ಟ್ ಅವ್ನು ಕೊಟ್ಟಿಲ್ಲ. ಸುಮ್ಮನೆ ಕೂತಿರೋದು ನೋಡು ಅವನು. ನಾನು ನಿಜ ನಿಮ್ಮಮ್ಮ ಕೊಡ್ತೀನಿ ಇವತ್ತು ವಿಡಿಯೋನ. ನಮ್ಮಮ್ಮಂಗೆ ಯಾಕೋ ಕೊಡ್ತೀಯ ನೀನು? ಇದು ಬ್ಲ್ಯಾಕ್ ಮೇಲ್. ಇದು ಬ್ಲ್ಯಾಕ್ ಮೇಲ್ ಅಲ್ಲ, ಸೀರಿಯಸ್ ಆಗಿ. ಏನು ಕೊಟ್ಟೆ ಅವನ್ಗೆ? ಕೊಟ್ಟನೆ ನಾನು ಪ್ರಶಾಂತ್ ಕೊಟ್ನಾ? ಹ್ಞೂ ಅಂತ ಸುಧೋ 100% ಫ್ರಾಂಕ್ 100% ಫ್ರಾಂಕ್ ಇದು. ಕರೆಕ್ಟಾಗಿ ಪ್ಲಾನ್ ಎಕ್ಸಿಕ್ಯೂಟ್ ಆಗ್ತಿದ್ರಿ, ಸಪೋರ್ಟ್ ಮಾಡಿದ್ರು ಇಷ್ಟೊತ್ತಿಗೆ. ನಾನ್ ಸ್ಟಾರ್ಟಿಂಗ್ ಬಂದಾಗ್ಲೇ ಅಮ್ಮಮ್ಮನ ಆಂಟಿ ಅಂತ ಮಕ ಹಾಕೋಬಿಟ್ಟವ್ರೆ. ನನ್ಗೆ ಅವ್ರೊಬ್ರದೇನೆ ನಂಗೆ ಸೀರಿಯಸ್ ಅನ್ಸಿದ್. 4 ಜನ ಒಬ್ಬೈ ಸಪೋರ್ಟ್ ಮಾಡಿದ್ರು ನೀನ್ ಯಾಮಾರ್ಸ್ಬೋದಿತ್ತು. ಈ ವಿಡಿಯೋ ಮಾಡ್ತಾವಳಲ್ಲ ನನ್ಗೆ ಅವಲೇ 100% ಫ್ರಾಂಕ್ ಆಗೋಯ್ತು. ಗೊತ್ತಾಗಲ್ಲ. ಆಯ್ತು ದೆನ್ ಫ್ರಾಂಕ್ ವಿಡಿಯೋ ಅಲ್ಲ, ಹಿಂಗ್ ಹಿಡ್ಕೊಂಡು ಕೂತಿದ್ದ ನನ್ಗೆ ಅವಾಗ ಇನ್ನೂ ಗೊತ್ತೇ ಆಗಿಲ್ಲ. ಯಾರು ಹೇಳಿ ನಾನು. ನಮ್ಮ ನೆಕ್ಸ್ಟ್ ಚಾಲೆಂಜ್ ಆಕ್ಸೆಂಟ್ ಚೇಂಜಿಂಗ್ ಚಾಲೆಂಜ್ ಕೂಡ ಇಲ್ಲಿಗೆ ಮುಗಿದಿದೆ. ಫನ್ನಿಯಾಗಿ ಸ್ಟಾರ್ಟ್ ಮಾಡಿದ್ದು ಸೀರಿಯಸ್ ಮಾಡಿ ಜಗಳ ಮಾಡಿದ್ದೀನಿ. ಸೊ ಆಕ್ಸೆಂಟ್ ಚಾಲೆಂಜ್ ಕಂಪ್ಲೀಟ್. ನೆಕ್ಸ್ಟ್ ಚಾಲೆಂಜ್ ವಾಚ್. ಸೊ ನಮ್ಮ ಮುಂದಿನ ಚಾಲೆಂಜ್ ನನಗೇನ್ ಇಷ್ಟ ಇಲ್ಲ, ಅದನ್ನ ಬ್ಲೈಂಡ್ ಫೋಲ್ಡೆಡ್ ಆಗಿ ನಾನು ತಿನ್ಬೇಕಂತ. ಓಕೆ, ಬ್ಲೈಂಡ್ ಫೋಲ್ಡ್ ಮಾಡ್ಕೊಂತಿದೀನಿ. ಇದ್ರಲ್ಲಿ ಏನು ಕಾಣಿಸಲ್ಲ ಬಿಕಾಸ್ ಕಂಪ್ಲೀಟ್ ಇಲ್ಲಿ ಜೆಲ್ ಇರುತ್ತೆ. ಗೆಸ್ ಮಾಡು. ಕಾಣಿಸಲ್ಲ. ಅಣ್ಣ ಬಂದ ಅಣ್ಣ ಬನ್ನಿ, ನೀವು ಬಂದ್ಬಿಡಿ. ಪ್ರೈವೇಟ್ ಬನ್ನಿ ಅಣ್ಣ. ಎಷ್ಟು ಹೇಳು ಸರ್ ನಂಬರ್ಸ್? ಕಾಣಿಸ್ದೆ ಇವಾಗ ನಂಬರ್ ಹೇಳಕ್ಕೆ ಚೈಲ್ಡ್ ತರ ಆಡ್ಬಿಡಿ. 5 ಕಾಣಿಸ್ತಾ ತೋರಿಸಿದೆ. ಈಗ ಸೋನು ಇಷ್ಟ ಇಲ್ಲ ಆದ್ರೂ ಅವೆಲ್ಲ ಅನ್ನು ಹಾಕಿ ಫುಲ್ ಅಮ್ಮ ಬೈಗೆ ಸೀದಿರ್ಲಿ ಬೇಯಿಸಿರೋದು ತಿನ್ನಲ್ಲ. ಹಾಕಿ ಅಗಿ ಬಾಯಿ ಮುಚ್ಚು. ಸೋನು ಉಗಿಯಂಗಿಲ್ಲ. ಉಗಿದ್ರೆ ನಿಮ್ಮ ಉಗಿದ್ರೆ ಔಟು. ಬಾಯಿಗೆ ಹಾಕು ವಾಪಸ್ ಹಾಕು. ತುಂಬಾ ಕಷ್ಟ ಇದೆ. ಸೂಪರ್ ಸೂಪರ್ ಆಗಿದೆ. ಅಲ್ಲಿ ಬೇಯಿಸಿದ್ದು ತಿಂತಿರ್ಲಿ. ಅದು ಬಿಡ್ಬೇಕಾ ನುಂಗ್ಕೊಬಿಡು. ನಮ್ಮನೇಲಿ ತಿಂತಾರೆ. ಹಂಗಾದ್ರೆ ರುಬ್ಬದೇ ರುಬ್ಲ
ಬೆಲ್ಲ ಹಾಕ್ಬಿಟ್ಟು ರುಬ್ಬೋದು, ಬೆಲ್ಲ ಖಾಲಿ ಹೊಟ್ಟೆಯಲ್ಲಿ ಯಾರಿಗೆ ಪೀರಿಯಡ್ ಆದಾಗ ನೋವು ಕೇಳಿ ಒಂದ್ ನಿಮಿಷ ನೋವು ಬರ್ತಿರುತ್ತೋ ಅವರು ಖಾಲಿ ಹೊಟ್ಟೆಯಲ್ಲಿ ಇದ್ರ ಸೊಪ್ಪು ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಂಟಿನ್ಯೂಸ್ ಅಂದ್ರೆ ಅದನ್ನ ಎಷ್ಟು ಪೇನ್. ಸಾಕಾಗಿ ನಮ್ಮ ಅಮ್ಮಂಗೆ ಇನ್ಫಾರ್ಮೇಶನ್ ನುಂಗಪ್ಪ ಪ್ಲೀಸ್. ಇಲ್ಲಿ ಉದ್ರೆ ಈ ತಲೆ ಮೇಲೆ ನುಂಗ್ದಂಗೆ ನುಂಗು ಸೋನು. ನುಂಗು ಸಾಕು, ಚೀವ್ ಮಾಡಿದಷ್ಟು ವಾಮಿಟ್ ಬರೋ ತರ ಆಗುತ್ತೆ ಒಂದೇ ಸಲ ನುಂಗು. ಹಾ ಏನೋ ಕಹಿ ಇಲ್ಲ ಇದು ಅಷ್ಟೇ. ಆಕ್ಚುಲಿ ಅಷ್ಟು ಕಹಿ ಇಲ್ಲ ಇದು. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಬಾ ಕಹಿಲ್ಲ ಇಲ್ಲಿ ಬಾ ತಿನ್ನು ಫುಲ್ ತಿನ್ನು. ನನಗೇನ್ ಸಿಗುತ್ತೆ ಫುಲ್ ತಿಂದ್ರೆ. ರಿಚಲ್ ಐಸ್ ಕ್ರೀಮು, ರಿಚಲ್ ಐಸ್ ಕ್ರೀಮು ಎಲ್ಲ ಒಂದೇ, ನಮ್ಮ ಅಮ್ಮನೂ ಒಂದೇ, ಅವನು ಒಂದೇ. ಫೈನಲಿ ಇವತ್ತು ನನಗೆ ಎಷ್ಟು ಕಾಟ ಕೊಡ್ಬೋದು ಅಷ್ಟ್ರ ಮಟ್ಟಕ್ಕೆ ಕಾಟ ಕೊಟ್ಟಿದ್ದಾನೆ ಅಭಿ. ಇದನ್ನ ಸೇಡ್ ತೀರಿಸ್ಕೊಳ್ಳೆ ಖಂಡಿತ ಬಿಡಲ್ಲ ನಾನು. ಅವಿನ ದ್ವೇಷ 12 ವರ್ಷ 100 ವರ್ಷ. ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಸ್ಟ್ರೀಟ್ ಫುಡ್ ಹಾಂಟ್ ಅಂಡ್ ಅದು ಸ್ಕೂಟಿಯಲ್ಲಿ ಹೋಗ್ಬೇಕು ಅಂತ. ಇವಾಗ ಸ್ಕೂಟಿ ರೈಡ್ ಹೋಗುವ ಸಮಯ. ಸ್ಕೂಟಿ ರೈಡ್ ನನ್ನ ಫೇವ್ರೆಟ್ ಸ್ಕೂಟಿನಲ್ಲಿ ಸ್ಕೂಟಿ ರೈಡ್ ಹೋಗುವ. ಇದು ನನ್ನ ಫೇವ್ರೆಟ್ ಸ್ಕೂಟಿ ಗೊತ್ತಾ ಗೈಸ್. ಅದೇನೋ ನಮ್ಮ ಮನೆಯಲ್ಲಿರೋ ಗಾಡಿಗಿಂತ ಜಾಸ್ತಿ ಎಮೋಷನ್ಸ್ ಅಟ್ಯಾಚ್ಮೆಂಟ್ ನನಗೆ ಅಭಿ ಗಾಡಿ ಮೇಲಿದೆ. ಸತಿ ಯಾವಾಗ ಮಾತ್ರ ಕಟ್ಟಿಲ್ಲ ಸೊ ಅದ್ರ ಬಗ್ಗೆ ಸ್ಟೋರಿ ಇದೆ, ಇನ್ನೊಂದ್ಸತಿ ಬ್ಲಾಗಲ್ಲಿ ಹೇಳ್ತೀನಿ. ಸೊ ಸದ್ಯಕ್ಕೆ ನನ್ನ ಫೇವ್ರೆಟ್ ಸ್ಕೂಟಿಲಿ ನನ್ನ ಒಂದು ರೈಡ್ ಅಭಿ ಇದನ್ನು ಕಂಪ್ಲೀಟ್ ಮಾಡಿದ್ವಿ. ಸೊ ಇವಾಗ ಚಾಟ್ಸ್ ತಿನ್ನೋಣ ಅಂತ ಬಂದಿದ್ದೀನಿ. ಸ್ಟ್ರೀಟ್ ಫುಡ್ ಹಾಂಟ್ ಅಂತ ಹೇಳಿದ್ವಿ. ಅಂಡ್ ಇದು ಒಂಥರ ಸ್ಟ್ರೀಟ್ ಫುಡ್ ಹಾಂಟೆ ಇದೆ, ದೊಡ್ಡ ಶಾಪ್ ಅಲ್ಲ. ಸೊ ಮಸಾಲೆ ಪುರಿ ಪಾನಿಪುರಿ ಏನೋ ಸಿಗಲ್ಲ ಇಲ್ಲಿ. ಏನಿದ್ರು ಡ್ರೈ ಕುಕಿಂಗ್ ವಿತೌಟ್ ಫೈರ್ ಬರುತ್ತಲ್ಲ ಆ ಥರ ಚತ್ತು. ನೀವು ನೋಡ್ತಿರ್ಬೋದು ಕ್ರೌಡ್ ಎಷ್ಟಿದೆ ಅಂತ. ಅಂಗಡಿ ತುಂಬಾನೇ ಚಿಕ್ಕ, ಬಟ್ ಅವ್ರು ಕೊಡೋ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ. ಸೊ ಅದಕ್ಕೆ ನಾನು ಬರೋದು. ನಮ್ಮ ಮನೆಯಿಂದ ಪ್ರಾಬಬ್ಲಿ ಇದೊಂದು 500 to 600 ಮೀಟರ್ಸ್ ಇರ್ಬೋದು ಅಷ್ಟೇ. ಸೊ ಅದರಿಂದ ಬಂದಿದ್ದೀನಿ. ಇವಾಗ ನನ್ನ ಫೇವ್ರೆಟ್ ಟಿಕ್ಕಿಪುರಿ ತಿಂತಿದ್ದೀನಿ. ಆಗಲೇ ಪೈನಾಪಲ್ ಬೇಲ್ ತಿಂದಾಯಿತು. ಸೊ ಶಿಯರ್ಸ್. ಆ್ಯಂಡ್ ಯಾ ಈ ಚಾಲೆಂಜ್ನು ಕೂಡ ಕಂಪ್ಲೀಟ್ ಮಾಡಿದೆ. ಕಸಾಟ ಫಡ್ಜ್ ಕೇಕ್ ತಿಂತಿದ್ದೀನಿ ಗೈಸ್. ಸೊ ನೀವು ಹೇಳಿದ್ರಿ ಐಸ್ ಕ್ರೀಮ್ ಅಂತ, ಸೊ ಅದಕ್ಕೆ ಐಸ್ ಕ್ರೀಮ್ ತಿಂತಿದ್ದೀನಿ. ಆಲ್ಮಂಡ್ ಬ್ರೌನಿ ಆ್ಯಂಡ್ ಇದು ಹಾಟ್ ಚಾಕ್ಲೇಟ್ ಫಡ್ಜ್. ಸೊ 3 ಜನ ಬಂದಿದ್ದೀವಿ ತಿನ್ನಕ್ಕೆ. 4 ಜನ, 3 ಜನ ಅಲ್ಲ. ನೀವು ಕೊಟ್ಟಿದ್ದಂತಹ ಐಸ್ ಕ್ರೀಮ್ ಚಾಲೆಂಜ್ ಕೂಡ ಬಂದಿದೆ. ಇದೊಂದು ನನ್ನ ಫೇವ್ರೆಟ್.